ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ ನಿಂದ. ಶಶಿ, ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರವಾಗಿ ಸಾಕಷ್ಟು ಗೊಂದಲಗಳಿತ್ತು. ಒಂದು ಕಡೆ ಕೇಂದ್ರ ಅವರ ಕಡೆಯೇ ಸಪೋರ್ಟಿಂಗ್ ಆಗಿತ್ತು. ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು, ಸಂಬಂಧಪಟ್ಟವರೆಲ್ಲರನ್ನೂ ಕೂಡ ವಜಾಗೊಳಿಸಿದೀವಿ, ಒಂದ್ ರೀತಿ ಸಿಜೆಪಿ ಹಾಗೆ ವಿದ್ಯಾರ್ಥಿಗಳನ್ನ ಮನವೊಲಿಸೋ ಪ್ರಯತ್ನ ಮಾಡ್ತಾ ಇತ್ತು. 3:30ಕ್ಕೆ ಇವತ್ತು ಮಧ್ಯಾಹ್ನ 3:30ಕ್ಕೆ ಸಭೆ ಇತ್ತು. ಸಭೆಯಲ್ಲಿ ಸಿಜೆಪಿ ಅವರನ್ನ ಮತ್ತೆ ಮನವೊಲಿಸೋ ಪ್ರಯತ್ನ ಮಾಡ್ಲಿಕ್ಕೆ ಸಿದ್ಧವಾಗಿತ್ತು ಕೇಂದ್ರ ಸರ್ಕಾರ. ಆದ್ರೆ ಅದಕ್ಕೆ ಮುಂಚೆಯೇ ಶಾಕಿಂಗ್ ಎನ್ನುವಂತೆ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಪ್ರಧಾನ್ ಅವರು. ಯಾಕೆ ಅಂತ ಈ ನಡೆ ಯಾಕೆ? ಅಮೃತ, ಕೊನೆಯ ಹಂತದವರೆಗೂ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಮರ್ಥಿಸಿಕೊಳ್ತಾನೆ ಇತ್ತು ಬಿಜೆಪಿ ಮತ್ತು ಬಿಜೆಪಿಯ ಮಿತ್ರ ಪಕ್ಷಗಳು. ಯಾವುದೇ ಕಾರಣಕ್ಕೂ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕನ್ಸಿಡರೇಷನ್ ಅಲ್ಲೇ ಇಲ್ಲ ಅನ್ನುವಂತಹ ವಾದವನ್ನು ಮೋದಿ ಸರ್ಕಾರ ನಿರಂತರವಾಗಿ ಮಾಡ್ತಾ ಇತ್ತು. ಇವತ್ತು ಪ್ರತಿಭಟನೆ ಆರಂಭವಾಗಿ 38ನೇ ದಿನ. ಇವತ್ತು 3ನೇ ಹಂತದ ಮಾತುಕತೆ ಮಧ್ಯಾಹ್ನ 3:30ಕ್ಕೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳ ಜೊತೆಗಿತ್ತು. ಆದರೆ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿನಿಧಿಗಳು ನಿನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದಾರೆ, ನಮ್ಮ ಒಂದೇ ಬೇಡಿಕೆ ಇರುವಂಥದ್ದು ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ. ರಾಜೀನಾಮೆ ಕೊಡದೇ ಇದ್ದರೆ ಮತ್ಯಾವ ಚರ್ಚೆಗಳನ್ನು ಕೇಂದ್ರ ಸರ್ಕಾರದ ಜೊತೆ ಮಾಡೋದಿಲ್ಲ. ಎಲ್ಲಿಯವರೆಗೆ ನಮ್ಮ ಬೇಡಿಕೆಗೆ ಕೇಂದ್ರ ಸರ್ಕಾರ ಮಣಿಯೋದಿಲ್ಲ ಅಲ್ಲಿಯವರೆಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದರು. ನಿನ್ನೆ ನಡೆದದ್ದು 2ನೇ ಸುತ್ತಿನ ಮಾತುಕತೆ, ಇವತ್ತು ನಡೆಯಬೇಕಾಗಿದ್ದದ್ದು 3ನೇ ಸುತ್ತಿನ ಮಾತುಕತೆ. ಇವತ್ತು ಬಹುತೇಕ ಏನೇ ಮಾತುಕತೆ ಆಗಿದ್ರೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿ ಮಣಿಯುವಂತಹ ಲಕ್ಷಣಗಳು ಇರಲಿಲ್ಲ. ನಿಮಗೆ ಜಂತರ್ ಮಂತರ್ನಲ್ಲಿ ದಿನದಿಂದ ದಿನಕ್ಕೆ ಪ್ರತಿಭಟನಾಕಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಜೊತೆಗೆ ದೆಹಲಿಯನ್ನು ದಾಟಿ ಇಡೀ ಪ್ರತಿಭಟನೆ ಬೇರೆ ಬೇರೆ ರಾಜ್ಯಗಳಿಗೆ ವ್ಯಾಪಿಸ್ತಾ ಇತ್ತು. ಉದಾಹರಣೆಗೆ ಕೆಲವೇ ಗಂಟೆಗಳ ಮೊದಲು ಬಿಹಾರದ ಪಾಟ್ನಾದಲ್ಲಿ ಹಿಂಸಾತ್ಮಕ ಪ್ರತಿಭಟನೆಗಳು ನಡೆದಿದ್ದಾವೆ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಅನಿವಾರ್ಯವಾಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯುವಂತಹ ಪರಿಸ್ಥಿತಿ ಸೃಷ್ಟಿಯಾಯಿತು. ಆ ಕಾರಣದಿಂದಾಗಿ ಕೊನೆಯ ಹಂತದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆದಾಗಿದೆ. ಈಗ ನರೇಂದ್ರ ಮೋದಿಯವರಿಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಪತ್ರವನ್ನು ಈಗ ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟ್ರಪತಿಗಳಿಗೆ ಕಳಿಸಿಕೊಡ್ತಾರೆ. ಆನಂತರ ಅದು ಅಂಗೀಕಾರ ಆಗಬೇಕಾಗತ್ತೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಸಲ್ಲಿಸಿದ ನಂತರ ಟ್ವಿಟರ್ನಲ್ಲಿ 2 ಪುಟಗಳ ಪತ್ರವನ್ನು ಪೋಸ್ಟ್ ಮಾಡಿದ್ದಾರೆ. ರಾಜೀನಾಮೆ ಪತ್ರವನ್ನು ಪ್ರಧಾನಿ ನರೇಂದ್ರ ಮೋದಿಗಳಿಗೆ ಕಳಿಸಿದ್ದಾರೆ. ತಾವು ಯಾಕೆ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಅನ್ನೋದನ್ನು ಅವರು ಟ್ವಿಟರ್ನಲ್ಲಿ 2 ಪುಟಗಳ ಪೋಸ್ಟನ್ನು ಹಾಕಿದ್ದಾರೆ. ಅದರಲ್ಲಿ ಈ ಪ್ರಕರಣ ಹೊರಬಂದಾಗಿನಿಂದ ತಾವು ಕೈಗೊಂಡಂತಹ ಕ್ರಮಗಳು ಮತ್ತು ಜವಾಬ್ದಾರಿಯಿಂದ ತಾವು ನುಣುಚಿಕೊಂಡಿಲ್ಲ ಅನ್ನೋದನ್ನು ಸಮರ್ಥನೆ ಮಾಡಿಕೊಂಡು ಯಾವ ಕಾರಣಕ್ಕಾಗಿ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ದಿನದಿಂದಲೂ ಕೂಡ ನಾನು ಜವಾಬ್ದಾರಿಯಿಂದ ನುಣುಚಿಕೊಂಡಿಲ್ಲ, ಜವಾಬ್ದಾರಿಯನ್ನು ನಾನೇ ಹೊತ್ಕೊಂಡಿದ್ದೀನಿ. ಈ ವೈಫಲ್ಯಕ್ಕೆ ಹೊಣೆಯನ್ನು ನಾನು ಮೊದಲ ದಿನದಿಂದಲೂ ಹೊತ್ಕೊಂಡಿದ್ದೀನಿ. 20 ಲಕ್ಷ ವಿದ್ಯಾರ್ಥಿಗಳು ಬರೆದಂತಹ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬಹಿರಂಗ ಆದ ನಂತರ ಮತ್ತೆ ಮರುಪರೀಕ್ಷೆ ಮಾಡಿ 20 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರ್ದು ಅನ್ನುವ ಕಾರಣಕ್ಕಾಗಿ ತುರ್ತು ಕ್ರಮಗಳನ್ನು ತೆಗೆದುಕೊಂಡು 2ನೇ ಬಾರಿಗೆ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಕೆ ಮಾಡಿದ್ವಿ. ಆರೋಪಿಗಳನ್ನು ಅರೆಸ್ಟ್ ಮಾಡುವಂತಹ ಕೆಲಸಗಳಾದವು. ಆದರೆ ಕಳೆದ ಒಂದು 10 ದಿನಗಳಿಂದ ನಡೆಯುತ್ತಿರುವ ಬೆಳವಣಿಗೆಗಳಿಂದ ನನ್ನ ಮನಸ್ಸಿಗೆ ನೋವಾಗಿದೆ. ಕೆಲವರು ಈ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಜೊತೆಗೆ ದೇಶದ ಹಲವು ಕಡೆ ಹಿಂಸಾಚಾರದಂತಹ ಘಟನೆಗಳು ನಡೆಯುವಂತಹ ಘಟನೆಗಳಾಗ್ತಾ ಇದ್ದಾವೆ. ಈಗ ದೆಹಲಿಯಲ್ಲೇ ಜಂತರ್ ಮಂತರ್ನಲ್ಲಿ ಹಿಂಸಾಚಾರದಂತಹ ಆಯಿತು. ಈ ರೀತಿಯ ಘಟನೆಗಳು ಸೀರೀಸ್ ಆಗಿ ಕಂಟಿನ್ಯೂ ಆಗ್ತಾ ಹೋದರೆ ಒಂದು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಪ್ರಶ್ನೆ ಬರುತ್ತೆ, ಮತ್ತೊಂದು ದೇಶಾದ್ಯಂತ ಈ ರೀತಿಯ ಉದ್ವಿಗ್ನ ಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಆ ಕಾರಣದಿಂದಾಗಿ ಎಲ್ಲ ಅಂಶಗಳನ್ನು ಗಮನಿಸಿಕೊಂಡು ನಾನು ಪ್ರಧಾನಿ ನರೇಂದ್ರ ಮೋದಿಯವರ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದೀನಿ. ನಾನು ಜವಾಬ್ದಾರಿಯಿಂದ ನುಣುಚಿಕೊಂಡಿಲ್ಲ, ಸಾಮಾಜಿಕ ಜೀವನ ನಾನು ಇಲ್ಲಿಯವರೆಗೆ ಹೇಗಿತ್ತೋ ಹಾಗೆ ಮುಂದುವರಿಸ್ತೀನಿ ಅಂತ ಬೇರೆ ಬೇರೆ ಎಲ್ಲ ಕಾರಣಗಳನ್ನು ಕೊಟ್ಕೊಂಡಿದ್ದಾರೆ. ಆದರೆ ಸರ್ಕಾರದ ಮೇಲೆ, ಮೋದಿ ಸರ್ಕಾರದ ಮೇಲೆ ಈ ರಾಜೀನಾಮೆ ಪಡೆಯುವಂತಹ ಒತ್ತಡವನ್ನು ಕ್ರಿಯೇಟ್ ಮಾಡುವಲ್ಲಿ ವಿದ್ಯಾರ್ಥಿಗಳು ಒಂದು ಹಂತಕ್ಕೆ ಸಕ್ಸಸ್ ಆದರು. ನಿಮಗೆ ಸಮಾಜಘಾತಕ ಶಕ್ತಿಗಳು ಇದರ ಲಾಭವನ್ನು ಪಡೆದುಕೊಳ್ಳೋಕ್ಕೆ ಬರ್ತವೆ, ಮತ್ತೊಂದು ಎಲ್ಲವೂ ಸರಿ. ಆದರೆ ಒಂದು
ಪ್ರತಿಭಟನೆ ಜೆನ್ಯೂನ್ ಆದ ರೀಸನ್ ಇದ್ದದ್ದಂತೂ ಹೌದು. ನೀವು ಯಾವುದೇ ಪ್ರತಿಭಟನೆ ತುಂಬ ದೀರ್ಘಕಾಲವಾಗಿ ನಡೆದಂತಹ ಸಂದರ್ಭದಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅದರ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಬರೋದಂತೂ ಸ್ಪಷ್ಟ. ಅದು ಈ ಹಿಂದೆ CAE ವಿರೋಧಿ ಪ್ರತಿಭಟನೆಯಲ್ಲೂ ಆಯಿತು, ರೈತ ವಿರೋಧಿ ಪ್ರತಿಭಟನೆಯಲ್ಲೂ ಆಯಿತು, ಈ ವಿಷಯದಲ್ಲೂ ಆಗಿದೆ. ಆದರೆ ವಿದ್ಯಾರ್ಥಿಗಳ ಕನ್ಸರ್ನ್ ಇದ್ದದ್ದು, CJP ಪಾರ್ಟಿಯ ಬೇಡಿಕೆ ಇದ್ದದ್ದು, ಅವರದ್ದು ಜೆನ್ಯೂನ್ ಹೋರಾಟಗಳಿದ್ವು. ಅಂದರೆ ಧರ್ಮೇಂದ್ರ ಪ್ರಧಾನ್ ಈ ಇಡೀ ನೀಟ್ ಹಗರಣ ಆಗೋದಕ್ಕೆ ಕಾರಣರಾದಂತಹ ವ್ಯಕ್ತಿ ಅಂದರೆ ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸದ ಕಾರಣಕ್ಕೆ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಬಂತು. ಇಷ್ಟೆಲ್ಲ ಆದ ಮೇಲೂ ಕೂಡ ಇಂತಹ ವ್ಯಕ್ತಿ ಸಚಿವ ಸ್ಥಾನದಲ್ಲಿ ಮುಂದುವರಿಬಾರ್ದು ಅನ್ನೋದು ಅವರ ಬೇಡಿಕೆಯಾಗಿತ್ತು. 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅವರಿಗೆ ಪರಿಹಾರವನ್ನು ಕೊಡಬೇಕು ಅನ್ನುವ ಬೇಡಿಕೆಯನ್ನು ಕೇಂದ್ರ ಸರ್ಕಾರದ ಮುಂದೆ ಇಡಬೇಕಾದಂತಹ ಪರಿಸ್ಥಿತಿ ಬಂತು. ಆ ಬೇಡಿಕೆಯನ್ನು ಕೂಡ ಕೇಂದ್ರ ಸರ್ಕಾರ ನಾವು ಪರಿಗಣಿಸ್ತೀವಿ ಅಂತ ಹೇಳಿತೇ ವಿನಃ ಅದನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಆಸಕ್ತಿಯನ್ನು ತೋರಲಿಲ್ಲ. ಜೊತೆಗೆ ವಿದ್ಯಾರ್ಥಿಗಳ ಮೇಲೆ ಕೇಸನ್ನು ವಾಪಸ್ ತೆಗೆದುಕೊಳ್ಬೇಕು ಅಂದರೆ ಅದಕ್ಕೆ ಮೇಲ್ನೋಟಕ್ಕೆ ಕೇಂದ್ರ ಸರ್ಕಾರ ಒಪ್ಪಿದಂತೆ ಕಾಣಿಸ್ತಿದೆ. ಈಗ ಜಂತರ್ ಮಂತರ್ನಲ್ಲಿ ಇವತ್ತು ಶನಿವಾರ ಮತ್ತು ಭಾನುವಾರ ಸಾಮಾನ್ಯವಾಗಿ ಯಾವುದೇ ಹೋರಾಟಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗಿಯಾಗ್ತಾರೆ. ಆ ಸೂಚನೆ ಬೆಳಗಿನಿಂದಲೇ ಸಿಗ್ತಾ ಇತ್ತು. ಈ ಹೋರಾಟ ದಿನದಿಂದ ದಿನಕ್ಕೆ ತೀವ್ರತೆಯನ್ನು ಪಡೆದುಕೊಂಡ್ರೆ ಬೇರೆ ಬೇರೆ ಹಂತಕ್ಕೆ ತಿರುಗಬಹುದು ಅನ್ನುವ ಕಾರಣದಿಂದಾಗಿ ಕೊನೆಗೆ ರಾಜೀನಾಮೆಯನ್ನು ಪಡೆಯುವ ನಿರ್ಧಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬಂದಿದ್ದಾರೆ. ಯಾಕಂದರೆ ನಿನ್ನೆ ಮತ್ತು ಮೊನ್ನೆ ಸರ್ಕಾರದ ನಡೆ, ಸಚಿವರುಗಳು ಮಾತನಾಡ್ತಾ ಇದ್ದಂತಹ ರೀತಿ, ಸಚಿವರುಗಳು ಟ್ವಿಟರ್ನಲ್ಲಿ ಮಾಡ್ತಿದ್ದಂತಹ ಸಮರ್ಥನೆ, ಸಭೆಯಲ್ಲಾದಂತಹ ಚರ್ಚೆ, ಮತ್ತೆ ನಾನು ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.